ಕ್ರೋಧಿ ನಾಮ ಸಂವತ್ಸರದ ವೃಷಭ ರಾಶಿಯವರ ಫಲ ಹೇಗಿದೆ ಇದನ್ನೊಮ್ಮೆ ನೋಡುವ. ವ್ಯಯದ ಗುರು ಇದುವರೆಗೆ ಸ್ಥಾನನಾಶ ಮತ್ತು ಅನೇಕ ದುಃಖಗಳನ್ನು ಉಂಟು ಮಾಡಿದ್ದ. ಈ ವರ್ಷಕ್ಕೆ ಜನ್ಮರಾಶಿಗೆ ಬರ್ತಾ ಇದ್ದಾನೆ. ಇದರ ಕಾರಣದಿಂದ ರಾಜಕೋಪಂ ಯಶೋಹಾನಿಂ ಬಂಧು ಮಿತ್ರ ವಿರೋಧ ಕೃತ್, ಅಂದರೆ ಹೋದ ವರ್ಷ ನೀವು ಅನುಭವಿಸಿದಷ್ಟು ಕಷ್ಟವನ್ನು ಗುರು ಅನುಗ್ರಹ ಮಾಡೋದಿಲ್ಲ. ಬದಲಿಗೆ ಅಧಿಕಾರಿ ವರ್ಗದವರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗಬಹುದು ಮತ್ತು ಯಶೋಹಾನಿ, ಬಂಧು ಮಿತ್ರರಲ್ಲಿ ಸ್ವಲ್ಪ ಮಟ್ಟಿನ ವಿರಸ ಸಂಭವಿಸಿತು. ಚಿತ್ತಭ್ರಾಂತಿ ಉಂಟಾಗಬಹುದು. ಆದ್ದರಿಂದ ಧ್ಯಾನಾದಿಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ನೀವು ಆ ಚಿತ್ತ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ಈ ಮೇಯಿಂದ ಪ್ರಾರಂಭ ಆದಂತಹ ಈ ಗುರುವಿನ ಸಂಚಾರದ ಫಲ ವರ್ಷಾಂತ್ಯದವರೆಗೂ ಇರುತ್ತೆ. ಇನ್ನು ಗಮನಿಸಬೇಕಾದದ್ದು ವೃಷಭ ರಾಶಿಯವರು 10ನೇ ಮನೆಯಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಕೃಷಿ ಕಾರ್ಯಾದಿ ನಾಶಂ ಸ್ಯಾತ್. ಕೃಷಿಕರಾಗಿದ್ದರೆ ಕೃಷಿ ಕಾರ್ಯದಲ್ಲಿ ಅನೇಕ ನಾಶ ಉಂಟಾದೀತು. ಪಾಪಂ ಉದ್ಯೋಗ ವಿಘ್ನಕೃತ, ಅನೇಕ ಪಾಪ ಕಾರ್ಯಗಳು ಮತ್ತು ಉದ್ಯೋಗದಲ್ಲಿ ವಿಘ್ನ ಉಂಟಾಗಬಹುದು. ಶೋಕ ಸದಾ ನಿಮ್ಮನ್ನು ಆವರಿಸಿರಬಹುದು. ಹಾಗೆ ಕೆಲವರಿಗೆ ಕರ್ಮ ಪ್ರಾಪ್ತಿಯೂ ಉಂಟಾಗಬಹುದು. ಅಂದರೆ ಹಿರಿಯರನ್ನು ಕಳೆದುಕೊಂಡು ಅವರ ಕರ್ಮ ಮಾಡುವಂತಹ ಒಂದು ಯೋಗವೂ ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತಿ ಇರಬಹುದು. ಆದರೆ ಗಮನಿಸಬೇಕಾದದ್ದಿದೆ, ಫೆಬ್ರವರಿ ಕೊನೆಯಲ್ಲಿ, ಮುಂದಿನ 2025ರ ಫೆಬ್ರವರಿಯ ಕೊನೆಯಲ್ಲಿ ಶನಿ ಲಾಭಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಅದು ಅತ್ಯಂತ ಶುಭ ಕಾಲ ನಿಮ್ಮ ಪಾಲಿಗೆ. ಇನ್ನು ವರ್ಷ ಇಡೀ ಲಾಭಸ್ಥಾನದಲ್ಲಿ ರಾಹು ಸ್ಥಿತನಾಗಿರುವುದರಿಂದ ಅನೇಕ ಆಕಸ್ಮಿಕವಾದಂತಹ ಲಾಭಗಳನ್ನು ನೀವು ಕಾಣ್ತೀರಿ. 5ನೇ ಮನೆಯಲ್ಲಿ ಕೇತು ಸ್ಥಿತನಾಗಿರುವುದರಿಂದ ಮಕ್ಕಳಿಂದ ಹಾಗೂ ಮಕ್ಕಳಿಗಾಗಿ ದುಃಖ ಪಡುವಂತಹ ಕಾರಣವು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಬಾಧಿಸುತ್ತದೆ. ವರ್ಷ ಪೂರ್ತಿಯಾಗಿ ನಿಮಗೆ ಇರಬಹುದಾದಂತಹ ಆಯ ಮತ್ತು ವ್ಯಯ ಇದನ್ನು ನಾವು ಗಮನಿಸುವಾಗ 8 ಆದಾಯವಾದರೆ ವ್ಯಯ 8. ಹಾಗಾದ್ದರಿಂದ ಬಹಳ ಸಮಾಧಾನದಿಂದ ನೀವು ಇರಬಹುದಾಗುತ್ತೆ. ವೃಷಭ ರಾಶಿಯ ಕೃತ್ತಿಕಾ ನಕ್ಷತ್ರದವರು ಜೂನ್ ತಿಂಗಳಿನಲ್ಲಿಯೂ, ರೋಹಿಣಿ ನಕ್ಷತ್ರದವರು ಜೂನ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ ತಿಂಗಳುಗಳಲ್ಲಿಯೂ, ಮೃಗಶಿರ ನಕ್ಷತ್ರದವರು ಜುಲೈ, ಡಿಸೆಂಬರ್ ಮತ್ತು ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ವಿಷಜಂತುವಿನಿಂದ ಜಾಗೃತೆಯನ್ನು ಮಾಡಬೇಕಾಗತ್ತೆ. ಅಗ್ನಿ ಭಯ ಉಂಟಾಗಬಹುದು, ಸಹೋದರರಿಂದ ಪೀಡೆ ಉಂಟಾದೀತು ಮತ್ತು ದೇಹ ಪೀಡೆ ಉಂಟಾಗಬಹುದು. ಕುಟುಂಬದ ಹಿರಿಯರಿಗೆ ಸ್ವಲ್ಪ ತೊಂದರೆ ಸಂಭವಿಸಬಹುದು. ಆದ್ದರಿಂದ ಈ ಕಾಲಗಳನ್ನು ನೀವು ಗಮನಿಸಬೇಕು. ವಿಶೇಷವಾಗಿ ನಮಗೆ ಅತ್ಯಂತ ಕೆಡುಕೆ ಇದೆ ಅಂತ ಹೇಳಿ ಭಾವಿಸಬೇಕಾಗಿಲ್ಲ ವೃಷಭ ರಾಶಿಯವರು. ಯಾಕೆಂದರೆ ಇದು ಕೇವಲ 30 ಭಾಗ ಮಾತ್ರ ನಾನು ಹೇಳಬಹುದಾದ ಫಲ. ಇನ್ನು ಉಳಿದಂತೆ ನಿಮ್ಮ ಜಾತಕದಲ್ಲಿ ಇರಬಹುದಾದಂತಹ ಯೋಗ, ದಶಾಭುಕ್ತಿಗಳ ಫಲ ಇವುಗಳನ್ನೆಲ್ಲ ನಾವು ಸೇರಿಸಿಯೇ ಫಲ ನಿಷ್ಕರ್ಷೆಯನ್ನು ಮಾಡಬೇಕಾಗತ್ತೆ. ಆದರೆ ಆಶಾದಾಯಕವಾದಂತಹ ಒಂದು ವಿಷಯ ಅಂದರೆ ಲಾಭಸ್ಥಾನದಲ್ಲಿಯೇ ರಾಹು ವರ್ಷಪೂರ್ತಿಯಾಗಿರೋದರಿಂದ ಅನೇಕ ಲಾಭಗಳು ನಿಮ್ಮನ್ನು ಹೊಂದುತ್ತೆ. ವಿಶೇಷವಾಗಿ ಚಂಡಿಕಾ ದುರ್ಗಾರಾಧನೆಯನ್ನು ಮಾಡುವುದರ ಮೂಲಕವಾಗಿ ನೀವು ಶುಭ ಫಲವನ್ನು ಕಾಣುತ್ತೀರಿ ಎನ್ನುವುದಾಗಿ ಹೇಳುತ್ತಾ ಈ ವರ್ಷ ಎಲ್ಲ ನಿಮಗೆ ಹರ್ಷವನ್ನು ತರಲಿ ಎನ್ನುವುದಾಗಿ ಹಾರೈಸುತ್ತೇನೆ. ವಂದನೆಗಳು.